ಚೆನ್ನಾಗಿದ್ಯಾ? ಅದನ್ನೇ ತಗೊಂತ್ಯಾ? Finally, she is the one who's traveling with me. Late Latif. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತಿರೋದು ಪಾಂಡಿಚೇರಿಯಲ್ಲಿ ಆ್ಯಂಡ್ ಅರೌಂಡ್ 5:30 ಬೆಳಗ್ಗೆ ನಾವು ಇಳಿದ್ವಿ. ಆ್ಯಂಡ್ ಇಳಿದ ತಕ್ಷಣ ಆಟೋನ ಕೇಳಿದ್ವಿ. ಅವ್ರು ಆಲ್ಮೋಸ್ಟ್ 400-500 ಕೇಳಿದ್ರು. ಅಲ್ಲಿಂದ ನಮ್ಮ ರೂಮ್ ಇದೆ ಜಸ್ಟ್ 2 ಕಿಲೋಮೀಟರ್ಸ್. ಆ್ಯಂಡ್ ನನ್ನ ತಂಗಿ ಬೇಡ, ನಾವು ಗಾಡಿನ ರೆಂಟಿಗೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ರೆಂಟ್ ತೊಗೊಂಡ್ವಿ. ಬಟ್ ಸ್ವಲ್ಪ ಮುಂದೆ ಬಂದಮೇಲೆ ಗಾಡಿ ಕೆಟ್ಟೋಯ್ತು. ಆ್ಯಂಡ್ ಅಲ್ಲಿಂದ ನಾವಿವಾಗ ರೂಮಿಗೆ ಬಂದಿದ್ದೀವಿ. ಆ್ಯಂಡ್ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಬಂದಿದ್ದೆ ಮನುಕುಲ ವಿನಾಯಕ ಟೆಂಪಲ್ಗೆ. ಫಸ್ಟ್ ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೆ ಬೇರೆ ಪ್ಲೇಸಸ್ನ ನೋಡೋಣ ಅಂದ್ಬಿಟ್ಟು ನಾವಿಲ್ಲಿ ಬಂದ್ವಿ. ತುಂಬ ಚೆನ್ನಾಗಿ ಆ್ಯಕ್ಚುಲಿ ದರ್ಶನ ಆಯಿತು. ಈಗ 11:30 ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಫಸ್ಟು ವಿನಾಯಕ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತು ಅದ್ರ ಪಕ್ಕ ಒಂದು ಗೂಗಲಲ್ಲಿ ನೋಡಿದ್ವಿ, ರಿವ್ಯೂಸ್ ಚೆನ್ನಾಗಿತ್ತು. ಸೊ ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ವಿ. ಏನೇನೆಲ್ಲ ಆರ್ಡರ್ ಮಾಡಿದ್ವಿ ಎಲ್ಲನೂ ತೋರಿಸ್ತೀನಿ. ಹಾಗೆ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತಲೂ ಹೇಳ್ತೀನಿ. ಟಿಪಿಕಲ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ಗೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಸುರಗುರು ರೆಸ್ಟೋರೆಂಟ್ ಅಂತ ಟೆಂಪಲ್ ಪಕ್ಕದಲ್ಲೇ ಇದೆ. ಬ್ರೇಕ್ಫಾಸ್ಟ್ ಟೈಮಿಂಗ್ ನಾವು ಬೆಸ್ಟ್ ಪ್ಲೇಸ್ ಚೂಸ್ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿದೆ. ಆಲ್ಮೋಸ್ಟ್ 3 ಟೈಪ್ಸ್ ಆಫ್ ಚಟ್ನಿ ಆ್ಯಂಡ್ ಸಾಂಬಾರು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿರುತ್ತೆ ಅಂತ ರಿವ್ಯೂಸಲ್ಲಿ ಓದಿದ್ವಿ, ಆರ್ಡರ್ ಮಾಡಿದ್ವಿ. ಬಟ್ ಅಷ್ಟೇನು ಚೆನ್ನಾಗಿರಲಿಲ್ಲ. ನೆಕ್ಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಬಂದಿದ್ದು ಹ್ಯಾಟ್ ಶಾಪಿಂಗ್ ಮಾಡೋದಕ್ಕೆ. ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು ಆ್ಯಂಡ್ ಬ್ಯಾಂಗ್ಳೂರ್ಗಿನ್ನ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ನೀವು ಹೋದರೆ ಶಾಪ್ ಮಾಡಿ. ಫಸ್ಟ್ ಆದಮೇಲೆ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಅರಬಿಂದೋ ಆಶ್ರಮ್ಗೆ. ಬಟ್ ಸ್ಯಾಡ್ಲಿ ಟೈಮ್ ಆಗೋಗಿತ್ತು ಆ್ಯಂಡ್ ಅವ್ರು ಕ್ಲೋಸ್ ಕೂಡ ಮಾಡಿಬಿಟ್ಟಿದ್ರು. ಹಾಗಾಗಿ ನಾವು ಪಾಂಡಿ ಕಿಂಗ್ಸ್ ಬೋಟಿಂಗ್ಗೆ ಬಂದ್ವಿ. ಆ್ಯಂಡ್ ಇವ್ರು ಆಲ್ಮೋಸ್ಟ್ 1 ಅವರ್ ಪ್ಲೇಸಸ್ ಎಲ್ಲನೂ ತೋರಿಸ್ತಾರಂತೆ. ಆ್ಯಂಡ್ ಇವ್ರು ತೋರಿಸೋ ಪ್ಲೇಸಸ್ ಯಾವುದು ಅಂದರೆ ಪಾಂಡಿ ಫಿಶಿಂಗ್ ಹಾರ್ಬರು, ಆಮೇಲೆ ಮ್ಯಾಂಗ್ರೂವ್ ಫಾರೆಸ್ಟು, ಅರಿಕೆ ಮಾಡು, ಸನ್ಸೆಟ್ಟು. ನೀವು ಸನ್ಸೆಟ್ ಟೈಮಲ್ಲಿ ಹೋದರೆ ಸನ್ಸೆಟ್ನ ನೋಡ್ಬೋದು, ಇಲ್ಲ ಅಂದರೆ ಆ ಸನ್ಸೆಟ್ನ ನೋಡೋಕ್ಕಾಗಲ್ಲ. ಆ್ಯಂಡ್ ಇವರು ಪರ್ ಪರ್ಸನ್ 800 ಏನೋ ನಮಗೆ ಚಾರ್ಜ್ ಮಾಡಿದ್ರು. ಆ್ಯಂಡ್ ಈಗ ನಾವು ಇಲ್ಲಿ ಬೋಟ್ ಹತ್ತೋದಕ್ಕೆ ಹೋಗ್ತಾ ಇದ್ದೀವಿ. ಪರ್ಸ್ನಲ್ ಬೋಟ್ ಬೇಕಿದ್ರೆ ತೊಗೋಬೋದು. ಬಟ್ ನಾವು ಅದನ್ನು ಆಪ್ಟ್ ಮಾಡಲಿಲ್ಲ ಬಿಕಾಸ್ ನಮಗೆ ಅದು ವರ್ತ್ ಅನ್ನಿಸ್ಲಿಲ್ಲ ಆ್ಯಂಡ್ ನಮ್ಗೆ ಧೈರ್ಯನೂ ಇರಲಿಲ್ಲ 3 ಜನ ಹೋಗೋದಕ್ಕೆ. ಇನ್ನೊಂದೇನಪ್ಪ ಅಂದರೆ ಯಾವುದೇ ರೀತಿ ತೊಂದರೆ ಅಂತೂ ನಮ್ಗೆ ಆಗಲಿಲ್ಲ. ಅವರು ಎಲ್ಲ ಪ್ಲೇಸಸ್ನೂ ನಮಗೆ ಪಾಪ ಟೈಮ್ ಕೊಟ್ಟು ನೋಡ್ಕೊಂಬನ್ನಿ ಅಂತಲೇ ಹೇಳಿದ್ರು. ಏನಾದರೂ ನೇಚರ್ ಲವರ್ ಆಗಿದ್ದರೆ ತುಂಬಾ ಎಂಜಾಯ್ ಮಾಡ್ತೀರಾ. ನಾನು ನನ್ನ ಮಗಳು ನನ್ನ ತಂಗಿ ಕಾಮ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಸ್ಯಾಡ್ಲಿ ನಾನು ಮ್ಯಾಂಗ್ರೂವ್ ಮತ್ತು ಅರಿಕೆನಾಡು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಾವು ಫೋಟೋಸ್ ತೆಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ವಿ. ಹಾಗೆ ಹ್ಯುಮಿಡಿಟಿ ಜಾಸ್ತಿ ಇದರಿಂದ ತುಂಬ ಎಕ್ಸಾಸ್ಟ್ ಕೂಡ ಆಗೋಗಿದ್ವಿ. ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಗೂಗಲಲ್ಲಿ ನೋಡಿಕೊಂಡು ಹೋಪ್ ಕೆಫೆಗೆ ಬಂದ್ವಿ. ಇಲ್ಲಿಗೆ ಬಂದ ಮೇಲೆ ನಾವು ಏನೇ ಆರ್ಡರ್ ಮಾಡಿದ್ರು ಇವ್ರು ಇಲ್ಲ ಅಂದರು. ಮೈಟ್ ಬಿ ಬಿಕಾಸ್ ಆಫ್ ದ ಕ್ರೌಡ್ ಅಥವಾ ಗೊತ್ತಿಲ್ಲ ಏನು ಅಂತ. ಬಟ್ ನಾವು ಕೆಲವು ಕೊಂಬುಚಾ ಮತ್ತು ಮಿಲ್ಕ್ ಶೇಕ್ಸ್ನ ಆರ್ಡರ್ ಮಾಡಿದ್ವಿ. ಬಟ್ ಯಾವುದೂ ಚೆನ್ನಾಗಿರಲಿಲ್ಲ. ಕ್ಯಾಲ್ಝೋನ್ ಒಂದೇ ಚೆನ್ನಾಗಿತ್ತು, ಅದನ್ನೇ ಸ್ವಲ್ಪ ತಿನ್ಕೊಂಡು ನೆಕ್ಸ್ಟು ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಫ್ರೆಂಚ್ ಕಾಲೋನಿಗೆ ಶಾಪಿಂಗಿಗೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿತ್ತು. ಪ್ಯೂರ್ ಕಾಟನ್ ಇತ್ತು, ಬಡ್ಜೆಟ್ ಫ್ರೆಂಡ್ಲಿ ಆ್ಯಂಡ್ ತುಂಬ ಜನ ಶಾಪ್ ಮಾಡ್ತಿದ್ರು. ನನ್ನ ತಂಗಿ ಶಾರ್ಟ್ಸ್ ಮತ್ತು ಶರ್ಟ್ ತೊಗೊಂಡು, ನಾನು ಒಂದು ಡ್ರೆಸ್ ತೊಗೊಂಡೆ. ಸೊ ಮತ್ತೆ ರೂಮ್ ಕಡೆಗೆ ಹೋಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ರಾಕ್ ಬೀಚ್ ಕಡೆಗೆ ಹೋಗೋಣ ಅಂತ ಬಂದ್ವಿ. ಬಟ್ ಮಳೆ ಸ್ಟಾರ್ಟ್ ಆಗೋಯಿತು. ಸೊ ಹಾಗಾಗಿ ಅಲ್ಲೇ ಇದ್ದಿದ್ದು ಸ್ಪಾಟ್ ಕೆಫೆ ಅಂತ ಇತ್ತು, ಅದಕ್ಕೆ ಹೋದ್ವಿ. ಅಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಆಗಲ್ಲ. ಸೊ ಹಾಗಾಗಿ ಏನಾದರೂ ಆರ್ಡರ್ ಮಾಡೋಣ ಅಂದ್ಕೊಂಡ್ವಿ. ನನ್ನ ಮಗಳು ಸ್ಕ್ರಾಂಬಲ್ಡ್ ಎಗ್ ಬೇಕು ಅಂದ್ಲು. ಅವ್ರು ಇಲ್ಲ ಅಂತಂದ್ರು. ಅದ್ರ ಬದಲು ಬೇರೆ ಏನಾದ್ರು ಮಾಡಿಕೊಡ್ತೀವಿ ಅಂದರು. ಬಟ್ ಏನಪ್ಪ ಅಂದರೆ 250 ರೂಪೀಸ್ ಪೇ ಮಾಡಿದ್ವಿ. ಸಮ್ಟೈಮ್ಸ್ ಹೀಗೆಲ್ಲ ಆಗುತ್ತೆ, ಗೊತ್ತಿಲ್ಲದಿರೋ ಪ್ಲೇಸ್ಗೆ ಹೋದಾಗ ಈ ಥರ ಎಲ್ಲ ಆಗುತ್ತೆ. ಬಟ್ ಏನು ಖುಷಿ ಅಂದರೆ ನನ್ನ ಮಗಳು ಹೊಟ್ಟೆ ತುಂಬ ತಿಂದಳು. ಆ್ಯಂಡ್ ಪಾಂಡಿಚೇರಿ ಫ್ರೆಂಚ್ ಕಾಲೋನಿ ನನಗೆ ಆಗಿದೆ ಏನಪ್ಪ ಅಂದರೆ ಒಂಥರ ಫುಲ್ ಗ್ರೀನರಿ, ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿರುತ್ತೆ. ತುಂಬಾ ಒಂಥರ ವೈಬ್ ಚೆನ್ನಾಗಿದೆ. ಆ್ಯಂಡ್ ಮಳೆ ಸ್ವಲ್ಪ ನಿಂತಿತ್ತು.
ಇಲ್ಲಿ ಕೆಲವು ಕಡೆ ನಾವು ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡು ಹಾಗೆ ರಾಕ್ ಬೀಚ್ ಕಡೆಗೆ ಹೋದ್ವಿ. ಇಲ್ಲಿ ಫೇಮಸ್ ಸುಂಡಲ್ ಇದನ್ನು ತೊಗೊಂಡು ರಾಕ್ ಬೀಚಲ್ಲಿ ಒಂದು 5-10 ನಿಮಿಷ ವಾಕ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಹಾಗಾಗಿ ಯಾಕೆ ಟೆನ್ಷನ್ನು ಅಂತ ನಾನು ಕೂಡ ಊಟ ಮಾಡಿರಲಿಲ್ಲ. ಆ್ಯಂಡ್ ಫ್ರೆಂಚ್ ಕಾಲೋನಿಲಿ ನಮಗೆ ರೂಮ್ ಸಿಕ್ಕಿರಲಿಲ್ಲ, ಸ್ವಲ್ಪ ದೂರ ಆಯಿತು. ಹಾಗಾಗಿ ಊಟ ಮಾಡಿಕೊಂಡು ಬೇಗ ರೂಮ್ ಸೇರ್ಕೊಳ್ಳೋಣ ಅಂತ ಊಟ ಮಾಡೋಕ್ಕೆ ಬಂದ್ವಿ. ಇದು ಶಾಂತನು ಕೆಫೆ ಅಂತೆ. ಇಲ್ಲಿ ಬಂದಾಗ ಟ್ರೀಟ್ ಚೆನ್ನಾಗಿ ಮಾಡಿದ್ರು. ಓನರ್ ಕೂಡ ಬಂದು ಮಾತಾಡಿದ್ರು, ಅದು ಆರ್ಡ್ರ್ ಮಾಡಿ ಇದು ಆರ್ಡ್ರ್ ಮಾಡಿ ಅಂದರು. ಬಟ್ ನಿಜ ಫುಡ್ ನಾನು ಬ್ಯಾಂಗ್ಳೂರಲ್ಲೂ ಈ ಥರ ತಿಂದಿಲ್ಲ, ಎಲ್ಲೂ ಈ ಥರ ತಿಂದಿಲ್ಲ. ತುಂಬಾ ಹಾರಿಬಲ್ ಆಗಿತ್ತು. ಮತ್ತೆ ಅದೇ ಹೇಳ್ತೀನಿ, ನಾನು ಕೆಲವು ಸರಿ ಗೊತ್ತಿಲ್ಲದಿರೋ ಪ್ಲೇಸಸ್ಗೆ ಹೋದಾಗ ಈ ಥರ ಎಲ್ಲ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ನೋಡ್ಬೋದು ನನ್ನ ರಿಯಾಕ್ಷನ್ ಹೇಗಿತ್ತು ಊಟ ತಿಂದಾದಮೇಲೆ ಅಂತ. ಆ್ಯಂಡ್ ಇಲ್ಲಿಗೆ ನನ್ನ ಪಾರ್ಟ್ 1 ಆಫ್ ಪಾಂಡಿಚೇರಿ ವ್ಲಾಗ್ ಮುಗೀತು. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.